ಹಲವರು ಟೀಕೆ ವಿಮರ್ಶೆ ಮಾಡಿದ್ದಾರೆ. ಆದರೂ ಮಾವಿನ ಹಣ್ಣು ಬೇವಿನ ಹಣ್ಣಾಗಲು ಸಾಧ್ಯವಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳನ್ನ ಟೀಕಿಸಿದ್ದಾರೆ. ತಮ್ಮ ಬಜೆಟ್ ಕುರಿತು ಟೀಕೆ ಮಾಡಿದವರಿಗೆ ನೇರವಾಗಿ ವಾಗ್ಬಾಣ ಬೀಸಿದ ಸಿಎಂ, ನಮ್ಮ ಜನ ಬಹಳ ಬುದ್ಧಿವಂತರು, ಮಾವಿನ ಹಣ್ಣನ್ನ ಮಾವಿನ ಹಣ್ಣು, ಬೇವಿನ ಹಣ್ಣನ್ನ ಬೇವಿನ ಹಣ್ಣು ಅಂತಾನೆ ನೋಡ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಲೆಳೆದರು. ಈ ವೇಳೆ ನಾನು ಮಾವಿನ ಹಣ್ಣನ್ನ ಮಾವಿನ ಹಣ್ಣು ಅಂತಾನೆ ಹೇಳಿದ್ದೇನೆ, ಆದ್ರೆ ಅದು ಹುಳಿ ಬಂದಿದೆ ಅಂದಿದ್ದೇನೆ ಅಂತ ಸಿಎಂ ಮಾತಿಗೆ ಆರ್ ಅಶೋಕ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಹಿನ್ನೆಲೆ ಗೊಂದಲ ಬಗೆಹರಿಸುವಂತೆ ರಣದೀಪ್ ಸುರ್ಜೇವಾಲಾ ವಸತಿ ಸಚಿವ ಜಮೀರ್ಗೆ ಸೂಚನೆ ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯದ ಮುನಿಸು ಚುನಾವಣೆ ಮೇಲೆ ಪರಿಣಾಮ ಬೀರಬಾರದು ಅಂತ ಮುಸ್ಲಿಂ ಸಮುದಾಯದ ನಾಯಕರ ಜೊತೆ ಚರ್ಚೆ ಮಾಡೋದಕ್ಕೆ ಜಮೀರ್ಗೆ ಸೂಚನೆ ಕೊಟ್ಟಿದ್ದಾರೆ. ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ಪಡೆಯಲು ಸಮುದಾಯದ ಮುಖಂಡರನ್ನ ಮನವೊಲಿಸಿ ವಿಶ್ವಾಸಕ್ಕೆ ಪಡೆಯಿರಿ ಅಂತ ಸುರ್ಜೇವಾಲಾ ಸೂಚಿಸಿದ್ದಾರೆ. ಈ ಬಾರಿ ಉಪಚುನಾವಣೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮುಖಾಮುಖಿಯಾಗಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರಿಂದ ಶಕ್ತಿ ಪ್ರದರ್ಶನ ಮುಂದುವರೆದಿದೆ. 2023ರಿಂದ ಇಲ್ಲಿಯವರೆಗೆ ರಾಜ್ಯದಲ್ಲಿ ಸುರಪುರ, ಸಂಡೂರು, ಶಿಗ್ಗಾವಿ ಹಾಗೂ ಚನ್ನಪಟ್ಟಣ ಈ 4 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲನ್ನ ಕಂಡಿದೆ. ಇದೀಗ ಬಾಗಲಕೋಟೆ ಚುನಾವಣೆ ಗೆಲ್ಲಲೇಬೇಕಾದ ಅನಿವಾರ್ಯತೆ ಬಿಜೆಪಿಗೆ ಎದುರಾಗಿದೆ. ದಾವಣಗೆರೆಗಿಂತ ಬಾಗಲಕೋಟೆ ಕ್ಷೇತ್ರವನ್ನೇ ಬಿಜೆಪಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತರಾದ ಸತೀಶ್ ಜಾರಕಿಹೊಳಿಗೆ ಬಾಗಲಕೋಟೆ ಚುನಾವಣಾ ಜವಾಬ್ದಾರಿ ನೀಡಿದ್ದಾರೆ. ಹೀಗಾಗಿ ಬಾಗಲಕೋಟೆ ಉಪಸಮರದಲ್ಲಿ ಬಿವೈ ವಿಜೇಂದ್ರ ಹಾಗೂ ಸಾಹುಕಾರ್ ಫೈಟ್ ಜೋರಾಗಿದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರ್ ಗೆಲುವಿಗಾಗಿ ಅಭಿಮಾನಿಯೊಬ್ಬರು ವಿಶೇಷ ಪೂಜೆ ಮಾಡಿದ್ದಾರೆ. ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಪ್ರವೀಣನೂರು ಅಭ್ಯರ್ಥಿ ಸಮರ್ಥ್ ಶಾಮನೂರು ಫೋಟೋ ಹಿಡಿದು ಕಾಶಿಯಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ಮುತ್ತು ಬಂಗಾರು, ಕಿಸ್ಮಿ, ಹಗ್ಮಿ ಅಂತ ಲೇಡಿ ರೌಡಿ ಶೀಟರ್ ಹಿಂದೆ ಬಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಲೇಡಿ ರೌಡಿ ಶೀಟರ್ ಯಶಸ್ವಿನಿ ದೂರು ಕೊಟ್ಟಿದ್ದಾಳೆ. ನಾನು ನಿನ್ನ ಯಶು ಬೇಬಿ ಅಂತೀನಿ, ನೀನು ನನ್ನ ಇನ್ಸ್ಪೆಕ್ಟರ್ ಪಾಪಣ್ಣ ಅನ್ನಬಾರದು, ಪಾಪು ಅನ್ಬೇಕು ಅಂತ 3 ತಿಂಗಳಿಂದ ಕಾಟ ಕೊಡ್ತಿದ್ದಾನೆ ಅಂತ ಇನ್ಸ್ಪೆಕ್ಟರ್ ವಿರುದ್ಧವೇ ಯಶಸ್ವಿನಿ ಆಡಿಯೋ ಸಮೇತ ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾಳೆ. ಸಿಎಂ ಸಂಬಂಧಿ ಅಂತ ಬೆದರಿಕೆ ಹಾಕ್ತಾ ಇದ್ದ ಅಧಿಕಾರಿಯ ವಿರುದ್ಧ ಇದೀಗ ತನಿಖೆ ಆರಂಭವಾಗಿದೆ. ಬೆಂಗಳೂರು ವಿವಿಯಲ್ಲಿ ವಿದ್ಯಾರ್ಥಿಗಳು ಹೊಡೆದಾಡಿಕೊಂಡಿದ್ದಾರೆ. ಅಭಿಷೇಕ್ ಎಂಬಾತನ ಮೇಲೆ ಯುವಕರ ಗ್ಯಾಂಗ್ ರೌಡಿಗಳಂತೆ ಅಟ್ಯಾಕ್ ಮಾಡಿದೆ. ನೀರು ಕುಡಿಯೋ ವಿಚಾರಕ್ಕೆ ಗಲಾಟೆಯಾಗಿದ್ದು ಅರುಣ್, ದೀಕ್ಷಿತ್, ವಿನಯ್, ಅಕ್ಷಯ್ ಮತ್ತು ಗ್ಯಾಂಗ್ ಹಲ್ಲೆ ಮಾಡಿದ್ದಾರೆ. ತಡರಾತ್ರಿ 1:30ರ ಸುಮಾರಿಗೆ ಹಾಸ್ಟೆಲ್ ಹೊರಭಾಗದಲ್ಲಿ ಘಟನೆ ನಡೆದಿದ್ದು, ಈ ಹಿಂದೆಯೂ ಅರುಣ್ ಮೇಲೆ 4 ಕೇಸ್ ದಾಖಲಾಗಿತ್ತು ಎನ್ನುವ ಮಾಹಿತಿ ತಿಳಿದು ಬಂದಿದೆ. ವಿವಿ ಆಡಳಿತ ಮಂಡಳಿಗೆ ಅಭಿಷೇಕ್ ದೂರು ಕೊಟ್ಟಿದ್ದು, ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲೂ ಪ್ರಕರಣ ದಾಖಲಾಗಿದೆ. ಪ್ರಧಾನಿ ಮೋದಿ ಅಮೆರಿಕದ ಕೈಗೊಂಬೆಯಾಗಿದ್ದಾರೆ ಅಂತ ವಿಜಯನಗರದ ಹೊಸಪೇಟೆಯಲ್ಲಿ ಯೂತ್ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ವಿಜಯನಗರ ಕಾಲೇಜು ಮುಂಭಾಗದಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಮೆರವಣಿಗೆ ಮಾಡಿದ್ದಾರೆ. ಅಮೆರಿಕ, ಇಸ್ರೇಲ್, ಇರಾನ್ ಮಧ್ಯೆ ನಡೀತಾ ಇರೋ ಯುದ್ಧದಿಂದಾಗಿ ತೈಲ ಖರೀದಿ ಮಾಡಬೇಕು ಅಂದ್ರೆ ಅಮೆರಿಕ ಹೇಳಿದಂತೆ ಪ್ರಧಾನಿ ನರೇಂದ್ರ ಮೋದಿ ಕೇಳ್ತಿದ್ದಾರೆ. ವಿದೇಶದಿಂದ ಖರೀದಿ ಮಾಡಿದ ತೈಲವನ್ನ ಅದಾನಿ, ಅಂಬಾನಿ ಕಂಪನಿಗಳಿಗೆ ತುಂಬಿಸಿಕೊಳ್ಳಲು ಪ್ರಧಾನಿ ಹೇಳ್ತಿದ್ದಾರೆ. ಕೂಡಲೇ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತ ಆಕ್ರೋಶ ಹೊರಹಾಕಿದ್ರು. ಕನ್ನಡದ ಪ್ರತಿಭಾನ್ವಿತ ನಟಿ ಶ್ರೀಲೀಲಾ ಈಗ ಸೌತ್ ಇಂಡಿಯಾದ ಬ್ಯುಸಿಯೆಸ್ಟ್ ನಟಿಯಾಗಿದ್ದು, ಬ್ಯಾಕ್ ಟು ಬ್ಯಾಕ್ ಸ್ಟಾರ್ ನಟರ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಪವನ್ ಕಲ್ಯಾಣ್ ನಟನೆಯ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾದಲ್ಲಿ ನಟಿಸಿದ್ರು. ಇದೀಗ ಮತ್ತಷ್ಟು ಬಿಗ್ ಪ್ರಾಜೆಕ್ಟ್ಸ್ ಶ್ರೀಲೀಲಾರನ್ನ ಹುಡುಕಿ ಬಂದಿವೆ. ತಮಿಳಿನ ಸ್ಟಾರ್ ನಟರಾದ ಧನುಷ್ ಹಾಗೂ ಅಜಿತ್ ಸಿನಿಮಾದಲ್ಲೂ ಶ್ರೀಲೀಲಾ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ಕಾರ್ತಿಕ್ ಆರ್ಯನ್ ನಟನೆಯ ಹಿಂದಿ ಸಿನಿಮಾ ಗೀತಾ ಆರ್ಟ್ ಸೇರಿ ಹೊಸದೊಂದು ಸಿನಿಮಾ ಕೂಡ ಶ್ರೀಲೀಲಾ ಕೈನಲ್ಲಿವೆ. ಸ್ಟಾರ್ ಡೈರೆಕ್ಟರ್ ರಾಜಮೌಳಿ ನಿರ್ದೇಶನದ ವಾರಣಾಸಿ ಸಿನಿಮಾದ ಚಿತ್ರೀಕರಣ ಭರದಿಂದ ಸಾಗ್ತಾ ಇದ್ದು, ಈ ಸಿನಿಮಾದ ಅದ್ಧೂರಿ ಬೃಹತ್ ಸೆಟ್ಗಳ ದೃಶ್ಯಗಳು ಲೀಕ್ ಆಗಿವೆ. ಬರೋಬ್ಬರಿ 9 ಎಕರೆ ಜಾಗದಲ್ಲಿ 350ಕ್ಕೂ ಅಧಿಕ ಕಾರ್ಮಿಕರು ಈ ಸೆಟ್ಗಾಗಿ ಕೆಲಸ ಮಾಡ್ತಿದ್ದಾರೆ. ಕ್ರಿಸ್ಟೋಫರ್ ನೋಲನ್ ಸ್ಟೈಲ್ನಲ್ಲಿ ರಿಯಾಲಿಟಿಗೆ ಹತ್ತಿರವಾಗುವಂಥ ಬೃಹತ್ ಸೆಟ್ ನಿರ್ಮಿಸಲಾಗ್ತಾ ಇದೆ. 4 ಯುಗಗಳಲ್ಲಿ ನಡೆಯೋ ಈ ಸಿನಿಮಾದ ಕಥೆಗಾಗಿ ವಿವಿಧ ಬಗೆಯ ಸೆಟ್ ಹಾಕಲಾಗಿದೆ. ಟಿಡಿಪಿ ಶಾಸಕ ಧೂಳಿಪಾಲ ನರೇಂದ್ರ ಪುತ್ರಿಯ ವಿವಾಹ ಸಮಾರಂಭದಲ್ಲಿ ರಾಜಕೀಯ ಮಾತಿನ ಚಟಾಕಿಗಳು ವೈರಲ್ ಆಗ್ತಾ ಇದೆ. ನವವಧುವಿಗೆ ಶುಭ ಕೋರಿದ ಸಚಿವ ನಾರಾ ಲೋಕೇಶ್, ಮಹಿಳಾ ಮೀಸಲಾತಿ ಜಾರಿಯಾದ್ರೆ ಶಾಸಕಿಯಾಗಲು ಸಿದ್ಧರಾಗಿ ಅಂತ ಕಾಲೆಳೆದ್ರು. ಇದಕ್ಕೆ ತಕ್ಷಣವೇ ಪ್ರತಿಕ್ರಿಯಿಸಿದ ಧೂಳಿಪಾಲ, ಹಾಗಾದ್ರೆ ನೀವು ನನ್ನ ಸೀಟ್ ಟಾರ್ಗೆಟ್ ಮಾಡಿದ್ದೀರಾ ಅಂತ ನಗುತ್ತಲೇ ಪ್ರತಿಕ್ರಿಯೆ ನೀಡಿದ್ದಾರೆ.